ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಶಿವರಾಮೇಗೌಡಗೆ ಹುಳ ಕಚ್ಚಿಬಿಟ್ಟಿದೆ. ಏನು ಹುಳಗಳೋ ಗೊತ್ತಿಲ್ಲ, ಕಚ್ಚಿದ್ರೆ ಬದುಕೋದೇ ಇಲ್ಲ ಅಂತ ಹೇಳ್ತವ್ರೆ. ಹಂಗಾಗ್ಬಿಟ್ಟು ಎಲ್ಲ ಗಾಬರಿ ಆಗಿಬಿಟ್ಟಿದ್ದಾರೆ ಮನೆಯವರೆಲ್ಲ. ಎಲ್ಲಿ ಅಂದರೆ ಕ್ಯಾಂಪಸ್ಗೆ ಹೋದಾಗ ಐಬಿಲ್ ಉಳ್ಕೊಳಕ್ಕೆ ಹೋಗಿರ್ತಾರೆ ಅವರೆಲ್ಲ, ಮಿನಿಸ್ಟ್ರುಗಳಲ್ವ. ಹಾಗಾಗಿ ಮಿನಿಸ್ಟ್ರು ಮನೆಯವರು, ಮಿನಿಸ್ಟ್ರು ಎಲ್ಲರೂ ಐಬಿಲ್ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಉಳ್ಕೊಳಕ್ಕೆ ಹೋದಾಗ ಹುಳಗಳು ಕಚ್ಚಿಬಿಟ್ಟಿದೆ. ಅವು ಏನು ಹುಳ ಅಂತಲೂ ಗೊತ್ತಿಲ್ಲ. ಆದರೆ ಅದು ಕಚ್ಚಿದ್ರೆ ಬದುಕೋದೇ ಇಲ್ಲ ಅಂತ ಅಲ್ಲಿ ಎದುರಿಸ್ತಾರೆ ಎಲ್ಲರೂ. ಹಂಗಾಗ್ಬಿಟ್ಟು ಗಾಬರಿ ಆಗಿಬಿಡ್ತಾರೆ ಎಲ್ಲರೂ. ಅಯ್ಯೋ ದೇವ್ರೆ, ಹಿಂಗಾಗೋಯ್ತಲ್ಲ, ಏನು ಮಾಡೋದು ಅಂತ. ಆಗ ತಕ್ಷಣವೇ ಅಲ್ಲಿಂದ ಮೋನ ಫೋನ್ ಮಾಡ್ತಾಳೆ. ಭದ್ರಾ, ಯಾಕವ ದನಿ ಹಿಂಗಾಗೈತಲ್ಲ, ಯಾಕವ ಈ ಗಾಬರಿ ಆಗಿದೆಯಲ್ಲ ಅಂತ ಕೇಳ್ತಾನೆ. ಆವಾಗ ಹೇಳ್ತಾಳೆ, ನಿಮ್ಮ ಅಪ್ಪ ಹಿಂಗೆ ಈ ಥರ ಆಗಿಬಿಟ್ಟಿದೆ, ಬೇಗ ಬಾ ಮಗ, ಡಾಕ್ಟ್ರ್ ಕರ್ಕೊಬಾ ಮಗ ಅಂತ ಹೇಳ್ತಾಳೆ. ಸರಿ ಕಣವ, ಈಗ ಬರ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಎಲ್ಲ ಅಳಕ್ಕೆ ಸ್ಟಾರ್ಟ್ ಆಯ್ತಾರೆ. ಇಲ್ಲಿ ಸಾವಿತ್ರಿ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಆಯ್ತಾರೆ. ಅಯ್ಯೋ ಅಣ್ಣಂಗೆ ಹಿಂಗೆ ಕಚ್ಚಿಬಿಟ್ಟು ಅಂತ ಹಿಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಗಾಬರಿಯಾಗಿ ಅಳಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಗ ಏನು ಮಾಡೋ ಸ್ಥಿತಿಲಿ ಇರಲ್ಲ. ಅಂದರೆ ಅಲ್ಲಿ ಮೆಡಿಸಿನ್ ಕೊಡೋರು ಆಗಲಿ ಯಾರೂ ಇರಲ್ಲ. ಇವ್ರಿಗಿರೋದು ಪೊಲೀಸ್ ಸೆಕ್ಯೂರಿಟಿ ಬಿಟ್ಟರೆ ಡಾಕ್ಟ್ರುಗಳೆಲ್ಲ ಇರಲ್ಲ. ಆಮೇಲೆ ಭದ್ರ ಏನು ಮಾಡ್ತಾನೆ, ಡಾಕ್ಟ್ರೇ ಬನ್ನಿ ಇಲ್ಲಿ, ಹಿಂಗೆ ನಮ್ಮ ಅಪ್ಪಂಗೆ ಇದು ಕಚ್ಚಿಬಿಟ್ಟಿದೆಯಂತೆ, ಹುಳಗಳು ಕಚ್ಚಿಬಿಟ್ಟಿದೆಯಂತೆ, ಇವಾಗ ಅರ್ಜೆಂಟು ಟ್ರೀಟ್ಮೆಂಟ್ ಕೊಡಬೇಕು, ಬನ್ನಿ ಹೋಗೋಣ ಅಂತ ಕರೆಯೋಕ್ಕೆ ಹೋಗ್ತಾನೆ. ಆವಾಗ ನಾನು ಫೋನಲ್ಲೆಲ್ಲ ಹೇಳ್ತೀನಿ, ವಿದ್ಯಾ ನೀವು ಹೋಗಿ ನಿಮ್ಮ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಅಂತೆ ಇವಳು ಆಡ್ತಾಳೆ. ಆಮೇಲೆ ಸ್ಟಿಕ್ ಇಟ್ಕೊಂಡು ನಡ್ಕೊಂಡು ಬರ್ತಾಳೆ. ಆವಾಗ ಇವರು ಒಂದು ಪಂಜಿಗೆ ಬೆಂಕಿ ಹಚ್ಕೊಂಡು, ಆ ಹುಳಗಳು ಬೆಂಕಿ ಇದ್ದರೆ ಹತ್ರ ಬರಲ್ಲ ಅನ್ನೋದು, ಅದಕ್ಕೋಸ್ಕರ ಪಂಜಿಟ್ಕೊಂಡಿರ್ತಾರೆ. ಪಂಜಿಟ್ಕೊಂಡು ಇವನು ಭದ್ರ ಪಂಜಿಟ್ಕೊಂಡು ಬರ್ತಾನೆ, ವಿದ್ಯೆನ ಕರ್ಕೊಂಡು. ಆಮೇಲೆ ಆಂಬುಲೆನ್ಸ್ ತಗೊಂಡು ಬರ್ತಾರೆ. ಬಂದುಬಿಟ್ಟು ಎಲ್ಲರನ್ನೂ ಆಂಬುಲೆನ್ಸಿಗೆ ಕೂರಿಸ್ಕೊಂಡು, ಆ ಪಂಜಿ ಇರುತ್ತೆ, ಪಂಜಿ ಇರುವಾಗ ಎಲ್ಲ ಹತ್ತಿ ಬೇಗ ಹತ್ತಿ ಅಂತ ಎಲ್ಲ ಹತ್ತಿಸ್ಬಿಡ್ತಾನೆ. ಲಾಸ್ಟಲ್ಲಿ ವಿದ್ಯಾ ನೀವು ಬನ್ನಿ ಬೇಗ ಹತ್ಕೊಳ್ಳಿ ಅಂತಾಳೆ. ಸರಿ ಅಂತೇಳು ಹ್ಞೂ ಅಂತಾನೆ. ಅವನು ಹತ್ಕೋತಾನೆ. ಆಮೇಲೆ ಇಳಿಸ್ಕೋಬೇಕಾದ್ರು ಅಷ್ಟೇ, ವಿದ್ಯಾ ನಿಧಾನಕ್ಕೆ ಇಳಿ, ಬೇಗ ಬಾ ಅಂತಾನೆ. ಸರಿ ಅಂತೇಳ್ಬಿಟ್ಟು ಬೇಗ ಹೋಗಿ ಎಲ್ಲ ಆಗೋಯ್ತು. ಕರ್ಕೊಂಡು ಹೊರಡ್ತಾರೆ ಅಲ್ಲಿಂದ. ಅದು ಹುಳ ಕಚ್ಚಿದ್ರೆ ಏನಾಗುತ್ತಂತೆ ಅಂದರೆ, ಆ ಹುಳ ಕಚ್ಚಬಾರ್ದಂತೆ, ಕಚ್ಚಿದ್ರೆ ಸತ್ತೋಗ್ತಾರೆ ಅಂತ ಅಲ್ಲಿ ಜನ ಹೇಳ್ತಾರೆ. ಆ ಒಂದು ತಾತ ಬಂತು, ಆ ತಾತ ಹಂಗೆ ಹೇಳೋಕ್ಕೆ ಶುರು ಮಾಡಿದ ಮೇಲೆ ಎಲ್ಲರೂ ಗಾಬರಿ ಆಗಿಬಿಟ್ರು. ಈ ಹುಳ ಕಚ್ಚಿದ್ರೆ ಬದುಕೋದೇ ಇಲ್ಲ, ಸತ್ತೇ ಹೋಗ್ತಾರೆ, ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ ಇವಕ್ಕೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ಎಲ್ಲರೂ ಗಾಬರಿ ಆಗ್ಬಿಟ್ರು. ಎಲ್ಲರೂ ಗಾಬರಿಯಾಗಿ ಶಿವರಾಮೇಗೌಡ ಅಂತೂ ಉರಿ ನನಗೆ ಆಗಲ್ಲ, ನಾನು ಸತ್ತೋಗ್ತೀನಿ, ನನಗೆ ಆಗಲ್ಲ ಅಂತ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡ್ತಾನೆ. ಆವಾಗ ಯಾರು ಏನೇ ಸಮಾಧಾನ ಮಾಡಿದ್ರು ಆಗ್ತಾನೇ ಇರಲ್ಲ. ಯಾಕೆ ಹಿಂಗಾಯಿತು, ಎಂಥ ಹುಳ ಇದು ಅನ್ನೋದು ಗೊತ್ತಿಲ್ಲ. ತುಂಬ ಹುಳಗಳಂತೆ ಆ ರೀತಿ ಕಚ್ಚಿತವಂತೆ. ಅವರು ಊರವರಿಗೆ ಹಂಗೆ ಕಚ್ಚಿದ್ರೆ ಏನು ಮಾಡ್ತಾರೆ, ಎಲ್ಲರಿಗೂ ಒಂದೇ ತಾನೇ. ಆಮೇಲೆ ಕರ್ಕೊಬಂದು ಎಲ್ಲರನ್ನೂ ಬೆಡ್ ಮೇಲೆ ಹಾಕ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಟ್ರೀಟ್ಮೆಂಟ್ ಮಾಡುವಾಗ ಎಲ್ಲರೂ ಆಚೆ ಹೋಗಿ ಇಷ್ಟೊಂದು ಜನ ತುಂಬಿಕೊಂಡ್ರೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಇಲ್ಲಿ ಅಂತ ಹೇಳ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡಗೂ ಟ್ರೀಟ್ಮೆಂಟ್ ಮಾಡ್ತಾಯಿರ್ತಾರೆ. ಎಲ್ಲ ಅಜ್ಜಿ ಭದ್ರ ಮನೆಯವರೆಲ್ಲ ಆಚೆ ಬರ್ತಾರೆ. ಆಚೆ ಬಂದು ಆಚೆ ನಿಂತ್ಕೊಂಡಿರ್ತಾರೆ. ಎಲ್ಲರಿಗೂ ಟ್ರೀಟ್ಮೆಂಟ್ ಆಗ್ತಾಯಿರುತ್ತಲ್ಲ ಒಳಗಡೆ. ಆಮೇಲೆ ಈ ಅಜ್ಜಿ ಮತ್ತು ಮೋನ ಅಳಕ್ಕೆ ಸ್ಟಾರ್ಟ್ ಆಯ್ತಾರೆ. ಅಯ್ಯೋ ನಮ್ಮ ಮನೆಯವ್ರಿಗೆ ಹಿಂಗಾಗಬೇಕಾ, ಬೇರೆ ಯಾರೂ ಇರಲಿಲ್ವಾ ದೇವರೇ, ಯಾಕೋ ಇಂಥ ಕಷ್ಟ ಕೊಟ್ಟೆ ಅಂತೇಳ್ಬಿಟ್ಟು ಜೋರು ಅಳಕ್ಕೆ ಸ್ಟಾರ್ಟ್ ಆಯ್ತಾರೆ. ಆಗ ಅವರಿಗೆಲ್ಲ ಸಮಾಧಾನ ಮಾಡ್ತಾನೆ. ವಿದ್ಯಾ ಒಳಗಡೆನೇ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾಳೆ. ಇಲ್ಲಿ ಆಚೆ ಕಡೆ ನಿಂತ್ಕೊಂಡು ಇವರೆಲ್ಲ ಕ್ವಾಟ್ಲೆಯಿಂದ ಹಿಡಿದು ಎಲ್ಲರೂ ನಿಂತಿರ್ತಾರೆ. ಎಲ್ಲರೂ ಸಮಾಧಾನ ಮಾಡಿಕೊಂಡು ದುಃಖ ಇದ್ರೂ ತೋರ್ಪಡಿಸ್ಕೊಳ್ದಂಗೆ ಭದ್ರ ಎದುರ್ತಾನೆ ಅಂತೇಳ್ಬಿಟ್ಟು ಎಲ್ಲರೂ ಹಂಗೇನೆ ಇದು ಮಾಡ್ತಾಯಿರ್ತಾರೆ. ಭದ್ರಿಗೆ ಗಾಬರಿ, ಅಪ್ಪಗೆ ಏನಾಗುತ್ತೋ ಅಂತೇಳ್ಬಿಟ್ಟು ತುಂಬ ಗಾಬರಿಯಾಗಿರ್ತಾನೆ. ಆದರೆ ಏನೂ ಆಗಲ್ಲ, ಹುಷಾರಾಗ್ತಾರೆ. ಸ್ವಲ್ಪ ಟ್ರೀಟ್ಮೆಂಟ್ ಹಿಡಿಯುತ್ತೆ.
ವಿದ್ಯೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಅಲ್ಲಿ ಫೋನ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಳೆ. ಹಂಗಾಗಿ ಅವರಿಗೆ ತೊಂದರೆ ಏನು ಆಗಲ್ಲ ಅನಿಸುತ್ತೆ. ಮತ್ತು ಇಲ್ಲಿ ಅಜ್ಜಿನೂ ಮತ್ತು ಮೋನನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಹಿಂಗೆ ಅವರಿಗೆ ಕಚ್ಚಬೇಕಿತ್ತ, ಬೇರೆ ಯಾರೂ ಸಿಕ್ಕಲಿಲ್ವಾ, ಅದಿನ್ನೆಂಥ ಹುಳ ಅದು ಕಚ್ಚಿದ್ದು, ಅದೆಂಥ ಕೆಟ್ಟ ಹುಳನಪ್ಪ ದೇವರೇ ಅಂತೇಳಿ ಯೋಚನೆ ಮಾಡ್ತಾನೆ ಇರ್ತಾರೆ. ಏನೂ ಅದ್ರ ಬಗ್ಗೆ ಒಳಿತಾ ಇಲ್ಲ. ತಾತ ಹೇಳಿದ ಪ್ರಕಾರ ಆ ಊರಲ್ಲಿ ಮಾತ್ರ ಆ ಹುಳನ, ಬೇರೆ ಕಡೆ ಇಲ್ವಾ, ಯಾವ ಹುಳ ಅದು, ಏನು ಕತೆ ಅಂತ ಹಿಂಗೆ ಯೋಚನೆ ಮಾಡೋದ್ರಲ್ಲೇ ಇವ್ರಿಗೆ ಆಗೋಗ್ತಾ ಇದೆ. ಒಟ್ಟಿಗೆ ಹಂಗಾದರೂ ಆಗಲಿ ಹುಷಾರಾದರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಹುಷಾರಾಗುತ್ತೆ ಕೂಡ, ಆದರೆ ತುಂಬ ಒಳ್ಳೆಯದು. ಎಲ್ಲರೂ ಹಂಗೆ ಅಂದ್ಕೊಂಡು ಪಾಪ ಹುಷಾರಾದರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.